ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಇಲ್ಲಿ ನಮ್ಮ ಬೆಕ್ಕಿನ ಮರಿಗಳು ಒಳ್ಳೆ ರಾಜನ್ ಥರ ಬಂದು ಜೋಕಾಲಿ ಮೇಲೆ ಕೂತ್ಕೊಂಡಿದೆ. ಎಲ್ಲ ನಾನೇ ರಾಜಕುಮಾರ ಅಂತೇಳಿ ಎಲ್ಲನೂ ಚೆನ್ನಾಗಿದೆ. 4 ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡೋದಕ್ಕೆ ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಕಲ್ಲಂಗಡಿ ಹಣ್ಣು ಎಷ್ಟು ದೊಡ್ಡದಾಗಿರೋದನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇಡೀ ಹಣ್ಣು ತಂದರೆ ಖಾಲಿ ಆಗಲ್ಲ ಮನೇಲಿ ಅಂತೇಳಿ ಇದನ್ನು ಕೂಡ ಖಾಲಿ ಮಾಡೋದು ಕಷ್ಟ. ಆರುಷಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಪ್ರೀತಿ. ಅಪ್ಪ ಇಷ್ಟು ದೊಡ್ಡ ತೊಗೊಂಡು ಬಂದುಬಿಟ್ಟಿದ್ದಾರೆ ಅಂತ ತುಂಬ ಖುಷಿ ಆಗೋಗಿದೆ ಅವಳಿಗೆ. ಕರೆಕ್ಟ್ ಮಧ್ಯದಲ್ಲಿ ಎಷ್ಟು ಚಂದ ಕಟ್ ಮಾಡಿದ್ದೆ ನೋಡು. ಬಿಟ್ಕೊಂಡ್ರೆ ಆಗ್ತದೆ. 6 ಸಿಡಿ ಮುಗ್ದ ಸ್ಟಾರ್ಟ್ ಆಗಿದೆ. ವಾಟರ್ ಹಾಗೆ 1-2 ಥರ ಚಟ್ನಿ ಪುಡಿ ಮಾಡಿಕೊಂಡೆ. ಇದನ್ನ ಬೆಳಿಗ್ಗೆ ಅರ್ಜೆಂಟಿಗೆ ಮಕ್ಕಳಿಗೆ ಚಪಾತಿಗೊಳಗಡೆ ಹಾಕಿ ರೋಲ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಅಥವಾ ಇಡ್ಲಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಪಲ್ಯ ಎಲ್ಲ ಮಾಡ್ತೀವಲ್ಲ ನಾವು, ಆಗಲೂ ಕೂಡ ಅದಕ್ಕೆಲ್ಲ ಹಾಕ್ಕೋಬೋದು. ಒಳ್ಳೆ ರುಚಿಯಾಗಿರುತ್ತೆ. ಈ ಥರ ಉದುರಾಗಿ ಚಟ್ನಿ ಪುಡಿ ಮಾಡಿಕೊಂಡ್ರೆ ಪಲ್ಯ ಮಾಡುವಾಗೆಲ್ಲ ನಾವು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಚಟ್ನಿ ಪುಡಿ ರೆಡಿ ಆಯಿತು. ಡಬ್ಬದಲ್ಲಿ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಬೇಗ ಖಾಲಿ ಆಗಿಬಿಡುತ್ತೆ ಚಟ್ನಿ ಪುಡಿ. ಇದು ಮುಗಿದ ಮೇಲೆ ಬೇರೆ ಥರ ಚಟ್ನಿ ಪುಡಿ ಮಾಡ್ತೀನಿ. ಒಂದೊಂದು ಸರಿ ಒಂದೊಂದು ರೀತಿನ ಮಾಡಿ ಇಟ್ಕೊಳ್ಳೋದು. ಖಾಲಿ ಆಗೋಕ್ಕಿಂತ ಮುಂಚೆನೇ ಮಾಡಬೇಕು ಈ ಸರಿ, ಯಾಕಂದರೆ ಬೇಗ ಖಾಲಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ. ಮೂಲಂಗಿ, ಬ್ಯಾಡಗೆ ಮೆಣಸೆಲ್ಲ ಹಾಕೋದ್ರ ಜೊತೆಗೆ ಸಾಸಿವೆ ಕೂಡ ಹಾಕಿದ್ದೆ. ಸಾಸಿವೆ ಎಲ್ಲ ನೋಡಿ ಇವಾಗ ಆಗಿದೆ. ಸಾಸಿವೆದೆಲ್ಲ ಚಿಕ್ಕ ಚಿಕ್ಕ ಸೊಡಿಗೆ ಥರ ಆಗಿದೆ. ಹಾಗೆ ನಾನಿಲ್ಲೀಗ ಮಕ್ಕಳಿಗೆ ಬಾಕ್ಸಿಗೆ ತಿಂಡಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಗ್ಯಾಸಿಗೆ ಒಂದು ಮೀಟ್ರ್ ಹಾಕ್ಕೊಂಡಿದ್ದೀವಿ. ಅದನ್ನ ಹೇಗೆ ಹಾಕೋದು ಅಂತಲೇ ಗೊತ್ತಾಗಿರಲಿಲ್ಲ ಗ್ಯಾಸ್ ಚೇಂಜ್ ಮಾಡುವಾಗ. ಅದಕ್ಕೆ ನಿನ್ನೆ ಒಂದು ದಿವಸ ಅಡುಗೆನೇ ಮಾಡೋಕ್ಕಾಗಿರಲಿಲ್ಲ. ಅದು ಅವಶ್ಯಕತೆಯೇ ಇರಲಿಲ್ಲ ಅಂತೆ. ಗ್ಯಾಸ್ ಖಾಲಿಯಾಗಿತ್ತು, ಗ್ಯಾಸ್ ತರಿಸ್ಬೇಕಿತ್ತು. ಗ್ಯಾಸ್ ಅವ್ರು ಬಂದರು, ಅವ್ರ ಹತ್ರ ಹೇಳಿದೆ ಈ ರೀತಿ ಮೀಟ್ರ್ ಹಾಕ್ಸ್ಕೊಂಡಿದ್ದೀವಿ, ನಂಗೆ ಹಾಕೋಕ್ಕೆ ಬಂದಿಲ್ಲ, ಸ್ವಲ್ಪ ಹಾಕಿ ತೋರಿಸಿ ಅಂತೇಳಿ. ಅವ್ರು ಹೇಳ್ತಾಯಿದ್ರು ಬೇಕಾಗಿರಲಿಲ್ಲ, ನಿಮ್ಮ ಮನೆಯಲ್ಲಿ ಹೊರಗಡೆ ಓಪನ್ ಇದೆ, ಏನೂ ಪ್ರಾಬ್ಲಮ್ ಇರಲಿಲ್ಲ, ಎಷ್ಟು ಕೊಟ್ರಿ ಅಂತ ಕೇಳಿದ್ರು. 3,500 ಅಂತ ಹೇಳಿದೆ. 3,500 ಸುಮ್ಮನೆ ವೇಸ್ಟ್ ಆಯಿತು ದುಡ್ಡು, ಇಲ್ಲೇ ಬಂದು ತೊಗೊಂಡ್ರೆ 1,800ಕ್ಕೆ ಸಿಗ್ತಾಯಿತ್ತು ಅಂತ ಹೇಳಿದ್ರು. ಏನು ಮಾಡೋದು, ನಂಗೆ ಅವರು ಕಾಟ ಕೊಟ್ಬಿಟ್ರು ಅವತ್ತು. ಏನು ಮಾಡಿದ್ರು ಅಂತಂದರೆ, ಮನೆಗೆ ಬಂದುಬಿಟ್ಟು ಭಾರತ್ ಗ್ಯಾಸು ಮತ್ತು ಇಂಡಿಯನ್ ಗ್ಯಾಸ್ ಅವ್ರಿಗೆಲ್ಲ ಕಂಪಲ್ಸರಿಯಾಗಿ ಎಲ್ಲರ ಮನೆಗೂ ಹಾಕಲೇಬೇಕು, ಗ್ಯಾಸ್ ಏಜೆನ್ಸಿಯಿಂದಲೇ ನಮಗೆ ಕಳಿಸಿದ್ದು ಅಂತಂದರು. ಒಬ್ಬರು ಮ್ಯಾನೇಜರ್ ಅಂತಂದರು, ಒಬ್ಬರು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಬಂದರು. ಬೇಡ ಅಂತಂದರೂ ಕೇಳಲಿಲ್ಲ, ಎಲ್ಲರ ಮನೆಗೂ ಹಾಕಲೇಬೇಕು. ಇದ್ದವ್ರ ಮನೆ ಬಿಟ್ಟು ಇಲ್ದಿರೋರ ಮನೆಗೆಲ್ಲ ಕಂಪಲ್ಸರಿ ಹಾಕಲೇಬೇಕು. ಅಲ್ಲಿ ತೊಗೊಂಡ್ರು ಇಲ್ಲಿ ತೊಗೊಂಡ್ರು ಅಂತೇಳಿ ನಮ್ಮದು ಪರಿಚಯದವರೆಲ್ಲ ಸುಮಾರು ಹೆಸರೆಲ್ಲ ಹೇಳಿಬಿಟ್ರು. ನಾನು ಮೋಸ ಹೋಗಿ ತೊಗೊಂಬಿಟ್ಟೆ. 2 ತೊಗೊಂಬಿಟ್ಟೆ. ಒಂದು ಊರಿಗಾಗತ್ತೆ ಅತ್ತೆಗೆ ಅಂತೇಳಿ, ಒಂದು ನಮಗಾಗತ್ತೆ ಅಂತ ತೊಗೊಂಡೆ. ಸುಮ್ಮನೆ ಏನೂ ಇಲ್ಲದೇ 7,000 ರೂಪಾಯಿ ಕೊಟ್ಟಿದ್ದಾಯಿತು. ಅದೇ ಅಲ್ಲೇ ಹೋಗಿ ತೊಗೊಂಡಿದ್ರೆ 1,800. ಜಾಸ್ತಿನೂ ಖರ್ಚು ಬರ್ತಿರ್ಲಿಲ್ಲ. ಅಷ್ಟಕ್ಕೂ ಅವಶ್ಯಕತೆಯೇ ಇರಲಿಲ್ಲ ಅಂತೆ. ಅವ್ರು ನನಗೆ ಹೇಳಿದ್ರು, ಗ್ಯಾಸ್ ಎಲ್ಲ ಕದ್ದು ಬಿಡ್ತಾರೆ, ನಿಮ್ಗೆ ಎಷ್ಟಿದೆ ಅಂತ ವೇಟೆಲ್ಲ ನೋಡೋಕ್ಕೆ ಗೊತ್ತಾಗುತ್ತೆ, ಆಮೇಲೆ ಎಷ್ಟೋ ಸರಿ ಸ್ಫೋಟ ಆಗಿಬಿಡತ್ತೆ, ಹಾಗೆ ಹೀಗೆ ಅಂದರು. ಸುಮ್ಮನೆ ತೊಗೊಂಡೆ. ಯಾಕೆಂದರೆ ಅಮ್ಮನ ಮನೆಯಲ್ಲಿ ಮುಂಚೆ ಇತ್ತು. ಅಪ್ಪ ಹೇಳ್ತಿದ್ರು ಅದೇನು ಅಷ್ಟೆಲ್ಲ ಏನೂ ಪ್ರಯೋಜನ ಇಲ್ಲ ಅಂತೇಳಿ. ನೋಡಿ, ಕೂತಲ್ಲೇ ಹಣ ಕಳ್ಕೊಳ್ಳೋದು ಅಂದರೆ ಇದೇನೆ. ಏನೂ ಇಲ್ಲ, ಮನೇಲಿ ಕೂತಲ್ಲೇ ಕಳ್ಕೊಳ್ಳೋದು. ಕೆಲವೊಮ್ಮೆ ಹೀಗೆ ಆಗುತ್ತೆ. ಗ್ಯಾಸ್ ಏಜೆನ್ಸಿಯವ್ರು ಹೇಳ್ತಾಯಿದ್ರು, ನೀವು ಒಂದು ಸರಿ ನಮಗೆ ಕಾಲ್ ಮಾಡಬೇಕಿತ್ತು, ಈ ಥರ ಮೋಸ ಮಾಡೋರು ತುಂಬ ಇರ್ತಾರೆ, ನೀವು ಕಾಲ್ ಮಾಡಿ ಕೇಳಿದರೆ ನಾವು ಬೇಡ ತೊಗೊಳ್ಳೋದು ಅಂತ ಹೇಳ್ತಾ ಇದ್ವಿ ಅಂತೇಳಿ. ಅವ್ರು ನನಗೆ ಕಾಲ್ ಮಾಡೋಕ್ಕೂ ಅವಕಾಶ ಕೊಟ್ಟಿಲ್ಲ. ಅಷ್ಟು ಅರ್ಜೆಂಟಾಗಿ ತೊಗೊಳ್ಳೇಬೇಕು, ತೊಗೊಳ್ಳಿ, ಇಲ್ಲ ಅಂದರೆ ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಹೇಳಿದ್ರು. ಈಗ ನಿಮಗೆ ಆಫರ್ ಕೊಡ್ತಾ ಇದ್ದೀವಿ, ಬರೀ 2 ದಿವಸ ಮಾತ್ರ ಇರುತ್ತೆ, ಆಮೇಲೆಲ್ಲ 5,000 ಆಗಿಬಿಡತ್ತೆ, ಹಾಗೆ ಹೀಗೆ ಅಂದರು. ಓಕೆ, 5,000 ಆದರೆ ಮತ್ತು ಜಾಸ್ತಿ ಆಗುತ್ತಲ್ಲ, ಒಂದು ಸ್ವಲ್ಪ ಉಳಿತಲ್ಲ 1,500 ಆ ಮೈಂಡಲ್ಲಿ ತೊಗೊಂಬಿಟ್ಟೆ ನಾನು. ಅದಕ್ಕೆ ಎಷ್ಟೇ ನಾವು ಯೋಚನೆ ಮಾಡ್ತಿದ್ರು ಕೆಲವೊಮ್ಮೆ ಮೋಸ ಹೋಗಿಬಿಡ್ತೀವಿ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಕಳ್ಕೊಳ್ಳೋದು ನಮ್ಮ ಭಾಗ್ಯದಲ್ಲಿದ್ದರೆ ಕಳ್ಕೊಳ್ಳೇಬೇಕು. ಎಷ್ಟು ಥಿಂಕ್ ಮಾಡಿದ್ರು ಕೂಡ ನೋಡಿ ಈ ಥರ ಮೋಸ ಆಗುತ್ತೆ. ಇನ್ನೊಂದು ಥರ ಕೂಡ ನಮಗೆ ಮೋಸ ಆಗಿತ್ತು, ಆದರೆ ಜಾಸ್ತಿ ದೊಡ್ಡ ಮೋಸ ಆಗೋಕ್ಕಿಂತ ಮುಂಚೆ ಸರಿ ಹೋಯಿತು. ಅದೇ ಒಂದು ಸಮಾಧಾನ. ಕೂತಲ್ಲೇ ಈ ರೀತಿ ಎಷ್ಟೋ ಸಾರಿ ಹಣಗಳನ್ನು ಕಳ್ಕೊಂಬಿಡ್ತೀವಿ. ನೀವು ಕೂಡ ಯಾರಾದರೂ ನಿಮ್ಮ ಮನೆ ಹತ್ರ ಬಂದು ಈ ಥರ ಎಲ್ಲ ಹೇಳಿದ್ರೆ ತೊಗೊಳಕ್ಕೆ ಹೋಗಬೇಡಿ.
ಆ ಟೈಮಲ್ಲಿ ನಮಗೆ ಯೋಚನೆ ಮಾಡೋಕ್ಕೂ ಗೊತ್ತಾಗಲ್ಲ. ಗ್ಯಾಸ್ ಏಜೆನ್ಸಿಗೆ ಕಾಲ್ ಮಾಡಿ ಕೇಳಬೇಕು ನಿಜನಾ ಸುಳ್ಳ ಅದು ಯಾವುದೂ ಯೋಚನೆನೇ ಬಂದಿಲ್ಲ. ಅವ್ರು ಬಂದು ತುಂಬ ಹೇಳಿಬಿಟ್ರಲ್ಲ, ಓಕೆ ನಿಜನೇ ಇರಬೇಕು, ನಿಜ ಹೇಳ್ತಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡೆ. ಆದರೆ ಅದು ಮೋಸ ಅಂತ ಗೊತ್ತಾಗಿದ್ದು ಗ್ಯಾಸ್ ಹಾಕೋರು ಬಂದಾಗಲೇ. ಗ್ಯಾಸ್ ಬಂತಲ್ಲ, ನಮ್ಮದು ಆರ್ಡ್ರ್ ಮಾಡಿದ್ವಿ ನಾವು, ನಮ್ಮದು ಇಂಡಿಯನ್ ಗ್ಯಾಸ್ ಬಂತು. ಅವ್ರು ತಂದು ಹಾಕೋ ಟೈಮಲ್ಲೇ ಅದು ನಂಗೆ ಕರೆಕ್ಟಾಗಿ ಕೂಡ್ಸೋಕ್ಕೆ ಬರೋಲ್ಲ, ಒಂಚೂರು ಹಾಕ್ಕೊಡಿ ಅಂತ ಹೇಳಿದಾಗ ಅವ್ರು ಎಲ್ಲಿ ತಗೊಂಡ್ರಿ, ಏನು, ಎಷ್ಟು ಕೊಟ್ರಿ ಅಂತೆಲ್ಲ ಕೇಳಿದ್ರು. ಆವಾಗ ನಂಗೆ ಗೊತ್ತಾಯಿತು. ಅಲ್ಲಿವರೆಗೆ ನಾನು ಮನಸ್ಸಲ್ಲಿ ಒಂಥರ ಖುಷಿಯಲ್ಲಿದ್ದೆ. ನಾನು ಕಡಿಮೆಲಿ ತಗೊಂಡೆಲ್ಲ 3,500ಕ್ಕೆ, ಆಮೇಲೆ ಆದರೆ 5,000 ಆಗುತ್ತೆ. ಮುಂಚೆ ಎಷ್ಟು ಜನ 5,000 ಕೊಟ್ಟು ತೊಗೊಂಡಿದ್ದಾರಲ್ಲ, ಈಗೆಲ್ಲ ಏನೇನೋ ಅಂದ್ಕೊಂಡಿದ್ದೆ. ಅಪ್ಪನಿಗೂ ಕೂಡ ಒಂದು 2-3 ವರ್ಷದಿಂದ ಯಾರೋ ಹೀಗೆ ಮಾಡಿ ಅದಕ್ಕೆ 4,500 ಏನೋ ತೊಗೊಂಡಿದ್ರಂತೆ. ಏನು ಮಾಡೋಕ್ಕಾಗತ್ತೆ, ಈ ಥರ ಎಲ್ಲ ಆಗ್ತಾಯಿರುತ್ತೆ. ಆದಷ್ಟು ನಮ್ಮ ಹುಷಾರಿಯಲ್ಲಿ ನಾವು ಇರಬೇಕು, ಏನು ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಮೋಸಗಳಾಗುತ್ತೆ. ನಿಮ್ಮ ಮನೆಗಳಿಗೂ ಯಾರು ಬಂದು ಈ ರೀತಿ ಕೇಳಿದ್ರೆ ನೀವು ತೊಗೊಳಕ್ಕೆ ಹೋಗಬೇಡಿ, ವಿಚಾರ ಮಾಡಿ ಗ್ಯಾಸ್ ಏಜೆನ್ಸಿಯವರೇ ಕಳಿಸಿದ್ದ ಹೌದಾ ಅಲ್ವಾ ಅಂಥೇಳಿ ಅವ್ರ ನಂಬರಿಗೆ ಒಂದು ಸಾರಿ ಕಾಲ್ ಮಾಡಿ ವಿಚಾರಿಸ್ಕೊಂಡೇ ತೊಗೊಳ್ಳಿ. ಏನೇ ತೊಗೊಳ್ಳೋದಿದ್ರು ಇವಾಗ ಅದೇ ಥರ ಮಾಡಬೇಕಾಗ್ಬಿಟ್ಟಿದೆ. ಇವಾಗ ಬದನೆಕಾಯಿ ಎಣ್ಗಾಯಿ ಬಜ್ಜಿ ಮಾಡೋಣ ಅಂಥೇಳಿ ಬದನೆಕಾಯನ್ನು ಗ್ಯಾಸಲ್ಲಿ ಸುಟ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಆನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇಂಗು, ಕಟ್ ಮಾಡ್ಕೊಂಡಂಥ ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಚಿಟ್ಪುಟ್ಟದ ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿಯವರೆಗೆ ಚೆನ್ನಾಗಿ ಈರುಳ್ಳಿಯನ್ನು ಹುರ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಟೊಮೆಟೊವನ್ನು ಅದಕ್ಕೀಗ ಸೇರಿಸ್ಕೊಳ್ತೀನಿ. ಮೊದಲೇ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಟೊಮೆಟೊ ಬೇಗನೆ ಮೃದು ಆಗಿಬಿಡತ್ತೆ, ಮೆದು ಆಗುತ್ತೆ. ಈಗ ಇದೆಲ್ಲ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಬೇಯಿಸ್ಕೊಂಡು ಆ ಬದನೆಕಾಯಿ ಹಾಕ್ಕೊಂಡೆ, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರ್ತೀವಲ್ಲ, ಹುಣಸೆ ಹಣ್ಣಿನ ರಸ ಕೂಡ ತೆಗೆದು ಹಾಕ್ಕೋಬೇಕು. ಈಗ ಕೊನೆಯಲ್ಲಿ ಹುಣಸೆ ಹಣ್ಣು ರಸ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಖಾರ ಕೂಡ ಚೆನ್ನಾಗಿ ಹಾಕ್ಕೋಬೇಕು. ಇದಕ್ಕೆ ಹಸಿಮೆಣಸನ್ನ, ಉಪ್ಪು, ಹುಳಿ, ಖಾರ ಎಲ್ಲ ಸೇರಿದ್ರೆ ಸಖತ್ತಾಗಿರುತ್ತೆ. ಬರೀ ಇದರಲ್ಲೇ ಒಂದು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬದನೆಕಾಯಿ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಅದರಲ್ಲೂ ಇದಕ್ಕೆ ದೊಡ್ಡ ದೊಡ್ಡ ಸೈಜ್ ಬದನೆಕಾಯಿ ಬರುತ್ತಲ್ಲ, ಊರ ಕಡೆ ಸಿಗುವಂಥ ಬಿಳೆ ಬದನೆಕಾಯಿ ಎಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹಾಗೆ ಮಧ್ಯಾಹ್ನ ಊಟಕ್ಕೆ ಒಂದು ಬಾಳೆಕಾಯಿ ಹಸಿ ಮಾಡೋಣ ಅಂಥೇಳಿ ಬಾಳೆಕಾಯಿ ಸಿಪ್ಪೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ, ಉರಿ ಹಚ್ಚಿಬಿಟ್ಟು. ಅದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ, ಬಾಳೆಕಾಯಿ ಕಪ್ಪಾಗಬಾರ್ದು ಅಂಥೇಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 3-4 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ನಂತರ ಇದಕ್ಕೆ ಬೆಂದ ಮೇಲೆ, ಅದು ಆರಿದ ಮೇಲೆ ಅದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಈರುಳ್ಳಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕಾಯಿನ ನುಣ್ಣಗೆ ರುಬ್ಬಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಒಗ್ಗರಣೆ, ಸಾಸಿವೆ ಹಿಂಗಿನ ಒಗ್ಗರಣೆ ಹಸಿ ರೆಡಿ. ಊಟಕ್ಕೆ ನಾನಿಲ್ಲಿ ದಾಲು, ಬದನೆಕಾಯಿ ಎಣ್ಗಾಯಿ ಬಜ್ಜಿ, ಬಾಳೆಕಾಯಿ ಹಸಿ, ಹಾಗೆ ಹಾಗಲಕಾಯಿ ಹುಡಿ ಪಲ್ಯ, ನಂತರ ಇಲ್ಲಿ ಬೀಟ್ರೂಟು, ನವಿಲುಕೋಲೆಲ್ಲ ಹಾಕಿಬಿಟ್ಟು ಮಿಕ್ಸ್ಡ್ ಸಾಂಬಾರು, ಹಾಗೆ ಬೆಂಡೆಕಾಯಿ ಸಾಸಿವೆ ಮಾಡಿದ್ದೆ. ಹಾಗಲಕಾಯಿ ಹುಡಿ ಪಲ್ಯ ಅಂತೂ ಅದು 2-3 ದಿವಸ ಇಟ್ಟರು ಕೆಡಲ್ಲ. ನಂತರ ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಹಲ್ವಾ ರೆಡಿ ಆದಂಗೆ ಇನ್ನು ಅದಕ್ಕೊಂದು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಹುರಿದು ಹಾಕಿಬಿಟ್ರೆ ಆಯಿತು. ಅದಾದಮೇಲೆ ಇಲ್ಲಿ ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಬೋಂಡ ಕೂಡ ರೆಡಿ ಮಾಡಿದ್ದಾಯಿತು. ನನಗೆ ಯಾವುದು ವಿಡಿಯೋ ಮಾಡೋದಕ್ಕೆಲ್ಲ ಆಗಿಲ್ಲ, ಗಡಿಬಿಡಿಯಲ್ಲಿ ಅಷ್ಟೇ ಸ್ವಲ್ಪ ಸ್ವಲ್ಪ ಚೂರೇ ಮಾಡಿಕೊಂಡೆ. ಹಲ್ವಾ ಅಂತೂ ಸಖತ್ತಾಗಿ ಬಂದಿತ್ತು. ಬೋಂಡ ಕೂಡ ತುಂಬಾ ರುಚಿಯಾಗಿತ್ತು. ಬೋಂಡ ಮತ್ತು ಹಲ್ವಾ ಆಗಲೇ ಖಾಲಿ ಕೂಡ ಆಗೋಯಿತು. ಊಟಕ್ಕಿಂತ ಜಾಸ್ತಿ ಎಲ್ಲರಿಗೂ ಅದೇ ಇಷ್ಟ ಆಯಿತು. ಮಾವ ಬಂದಿದ್ರು ಅಂತ ಮಾಡಿದ್ದೆ. ಹಸ್ಬೆಂಡ್ ಊರಿಂದ ಬರುವಾಗ ಮಾವನ್ನ ಕರ್ಕೊಂಡು ಬಂದಿದ್ದರು ಒಂದು ಸರಿ ಫುಲ್ ಬಾಡಿ ಚೆಕಪ್ ಮಾಡಿಸೋದಕ್ಕೆ ಅಂಥೇಳಿ. ಏಜ್ ಆದಮೇಲೆ ಆವಾಗ ಚೆಕಪ್ ಮಾಡಿಸ್ತಾನೆ ಇರಬೇಕಾಗತ್ತೆ. ಏನಾದರೂ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆನೇ ಮಾಡಿಸೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ
ಆದಷ್ಟು 50 ವರ್ಷದ ಮೇಲಾದವರಂತೂ ಆವಾಗವಾಗ ಚೆಕ್ ಮಾಡಿಸ್ತಾನೇ ಇರಬೇಕು, ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ. ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಆರಾಮಾಗಿದ್ದರೆ ನಾವು ಕೂಡ ಏನೂ ಚಿಂತೆ ಇಲ್ಲದೆ ಆರಾಮಾಗಿರ್ಬೋದು. ಅವ್ರು ಯಾರಿಗೇ ಆದರೂ ಕೂಡ ಹುಷಾರು ತಪ್ಪಿದ್ರು ಅಂತಂದರೆ ನಮಗೂ ಕೂಡ ನೆಮ್ಮದಿ ಇರಲ್ಲ. ನೋಡಿ ಇಲ್ಲಿ ಇವ್ರ ಆಟನ, ಇವ್ರ ಕೈಗೆ ಹಿಡಿಯೋಕ್ಕಂತೂ ಸಿಗಲ್ಲ. ಕೈಯಲ್ಲಿ ಹಿಡಿಯೋಕ್ಕೆ ಹೋಗ್ಬಿಟ್ರಂತೂ ಪರ್ಚೋದು ಎಲ್ಲ ಮಾಡಿಬಿಡ್ತಾರೆ. ಯಾಕೆಂದರೆ ಅವರಿಗೆ ತುಂಬ ಭಯ. ಇಲ್ಲಂತೂ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ನನಗೆ. ಯಾಕೆಂದರೆ ಇಲಿಯೆಲ್ಲ ತಂದು ಹಾಕ್ಬಿಡ್ತಾರೆ ಅವರು. ಇಲ್ಲಿ ಇಲಿ ಕಚ್ಕೊಂಡು ಬಂದು ಇಲ್ಲೇ ತಂದು ತಿಂದು ಗಲೀಜು ಮಾಡಿಬಿಡೋದು. ಸಾಕಾಗೋಯ್ತು ಮಾತ್ರ. ಈ ಬೆಕ್ಕಿನ ಮರಿ ಕಾಲದಲ್ಲಿ ನಮ್ಮ ಮನೆ ಕತೆ ಹೆಂಗಾಗಿದೆ ಅಂದರೆ ಸೋಫಾದ ಮೇಲೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಕೆಟ್ಟ ವಾಸನೆ ಮಾಡಿಬಿಟ್ಟಿರುತ್ತೆ. ಸೋಫಾ ಕೆಳಗಡೆ ಎಲ್ಲ ಇಲಿ ತೊಗೊಂಡು ಬರೋದು. ಯಾಕೆಂದರೆ ನಮ್ದು ಈ ಡೋರ್ ಓಪನ್ ಇಟ್ಟಿರ್ತಾರೆ. ನಾನು ಹೆಚ್ಚಾಗಿ ಹಾಕ್ಬಿಡ್ತೀನಿ, ಕತ್ಲೆ ಆದರೂ ಪರವಾಗಿಲ್ಲ ಅಂಥೇಳಿ. ವಿಂಡೋ ಎಲ್ಲ ಓಪನ್ ಮಾಡಿಕೊಂಡ್ರೆ ಬೆಳಕು ಬರುತ್ತೆ ಅಂಥೇಳಿ. ಆದರೆ ಹಸ್ಬೆಂಡ್ ಬಂದರೆ ಮಾತ್ರ ಅವ್ರಿಗೆ ಈ ಡೋರ್ ಓಪನ್ ಇರಲೇಬೇಕು. ಅವ್ರಿಗೆ ಓಪನ್ ಮಾಡಿದ ತಕ್ಷಣ ಬಂದು ಗಲೀಜು ಮಾಡುತ್ತೆ ಮಾತ್ರ. ನನಗಂತೂ ಕ್ಲೀನ್ ಮಾಡಿ 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 ಸಾಕಾಗೋಯ್ತು. ಇದ್ರ ಕೆಳಗಡೆ ಎಲ್ಲ ಯಪ್ಪ ಏನು ಗಲೀಜು ಮಾಡಿ ಇಟ್ಟಿರುತ್ತೆ ಅಂದರೆ ಮಾಸ್ಕ್ ಹಾಕ್ಕೊಂಡು ಕ್ಲೀನ್ ಮಾಡಬೇಕು. ಮತ್ತು ಆ ಗಲೀಜು ತೋರಿಸೋದು ಬೇಡ ಅಂತ ಇಷ್ಟೇ ಸೋಫಾ ತೋರಿಸ್ತಾ ಇದ್ದೀನಿ. ಅದರ ಆ ಕಡೆ ತುಂಬ ಗಲೀಜು ಮಾಡಿಟ್ಟಿದೆ. ಎಲ್ಲ ನೀರು ಹಾಕಿಟ್ಟಿದ್ದೀನಿ. ಕೆಲವೊಂದಿಷ್ಟೆಲ್ಲ ಒಣಗಿರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡೋದು ಕಷ್ಟ ಅಂಥೇಳಿ. ಆಚೆ ನೋಡಿದ್ರೆ ಎಷ್ಟೋ ಜನರಿಗೆ ಊಟ ಕೂಡ ಸೇರಲ್ಲ, ಅಷ್ಟು ಗಲೀಜಾಗಿರುತ್ತೆ. ಅದಕ್ಕೆ ಬೇಡ ಅಂತ ತೋರಿಸ್ತಾ ಇಲ್ಲ. ಖುಷಿ ಆಗಾಗಿದ್ರೆ ಅಲ್ಲೇ ಬಿಟ್ಟಾಕೆ ಮತ್ತೆ ಕಚ್ಚಿಸ್ಕಾಡ ಕೈಯೆಲ್ಲ. ಇನ್ನೊಂದು ಬೆಕ್ಕು ಅಷ್ಟೇ, ತುಂಬ ನೋಡಿ ಯಾವ ಥರ ಗಲಾಟೆ ಮಾಡ್ತೀವಿ ಅಂತ ಕಚ್ಚೇ ಬಿಡುತ್ತೆ ಅದು ಕೈ ಮೇಲೆ ಹಾರಿ. ತುಂಬಾ ಹರಾಮಿ ಇದ್ದಾರೆ ಮಾತ್ರ. ಹಂಗೂ ಖುಷಿ ತಲೆಯೆಲ್ಲ ಸವರಿ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬರ್ತಾಳೆ ಪಾಪ. ತುಂಬ ಪೇಷನ್ಸ್ ಬೇಕು ಅದಕ್ಕೆ. ಅವಳಿಗೆ ಪ್ರಾಣಿ ಅಂದರೆ ತುಂಬ ಪ್ರೀತಿ. ಅದಕ್ಕೆ ಅವಳೆ ತಗೊಂಡು ಬರ್ತೀನಿ ಅಂತ ಹೋದ್ಲು. ಕೆಟ್ಟ ಸ್ಮೆಲ್ ಮಾಡ್ತಲೆ. ಕ್ಲೀನ್ ಮಾಡಿ ಸಾಕಾಗುತ್ತೆ ನನಗೆ. ಅದು ಬಾಕ್ಸ್ ತಗೋಬಹುದು ಬೆಕ್ಕಿಂದು. ನಮ್ಮಲ್ಲಿ ಹೇಳ್ತಾರೆ ಬೆಕ್ಕು ಕಚ್ಚಿದ್ರೆ ಇಲಿ ಹಲ್ಲನ್ನ ತೆಗೆದು ಹಾಕಬೇಕು ಅಂತೇಳಿ. ನಾನು ಖುಷಿಗೆ ಅದೇ ಹೇಳ್ತಾ ಇದ್ದೆ. ಇಲಿ ಹಲ್ಲಿ ಎಷ್ಟೊಂದು ಬೀಳಿಸಿದೆ ಅಲ್ಲಿ ಸೋಫಾ ಹಿಂದ್ಗಡೆ, ತೆಗೆದು ಹಚ್ಚಬೇಕು ಅಂತಂದರೆ ನಿನ್ನ ಕೈ ನೋಡಿ ಹೆಂಗಾಗಿದೆ ಅಂತೇಳಿ ಅಂತ. ನೋಡಲು ಎಷ್ಟು ಸಣ್ಣ ಮರಿಯಾರು ನೋಡಿ ಎಷ್ಟು ತ್ರಾಸ ಮಾಡಿದ್ದು. ನೋಡಲು ಚಿರತೆ ಹಂಗೆ ಇದ್ದು ಚಿರತೆ ಥರನೇ ಆಡ್ತು ಮಾತ್ರ. ನೋಡಿ ಇಲ್ಲಿ ಬೆಕ್ಕಿನ ಮರಿ ಯಾವ ಥರ ಮಾಡಿಟ್ಟಿದೆ. ಖುಷಿ ಕೈಗೆಲ್ಲ ಮುಟ್ಟಕ್ಕೆ ಹೋಗಿದ್ದಕ್ಕೆ ಈ ಥರ. ಒಂದೇ ಒಂದು ಬೆಕ್ಕು ಮಾಡಿದ್ದು, ಅಂದರೆ ಒಂದೇ ಒಂದು ಚಿಕ್ಕ ಮರಿ, ಸ್ವಲ್ಪ ಅದು ನೋಡೋಕೆ ಸೇಮ್ ಚಿರತೆ ಥರನೇ ಇದೆ. ಅದು ಯಾರು ಮಾಡಿದ್ದು ತೋರಿಸುತ್ತೆ. ಈ ಕಳ್ಳಿನೇ ಮಾಡಿದ್ದು. ಸಾರಿ ಕಳ್ಳ, ಈ ಕಳ್ಳನೇ ಮಾಡಿದ್ದು. ಇವನ್ನೆಲ್ಲ ಕಟ್ಟಾಕಿಟ್ಟಿದ್ದೀವಿ. ಇವಾಗ ಮನೆಯೆಲ್ಲ ಗಲೀಜು ಮಾಡ್ತಾರೆ ಇವರು. ಒಂದು ಕಡೆ ಕೂರಲ್ಲ. ಕಿತಾಪತಿ ಅಂದರೆ ಕಿತಾಪತಿ. ಇನ್ನೊಂದನ್ನು ಕರ್ಕೊಬರ್ಬೇಕು. ಟೆರೆಸಲ್ಲಿ ಇಟ್ಟಿದ್ವಿ. ಇವರಿಬ್ಬರು ಸೈಲೆಂಟಾಗಿ ಇರ್ತಾರೆ, ಏನೂ ಮಾಡಲ್ಲ. ಇದು ಒಂದು ಸ್ವಲ್ಪ ಜಾಸ್ತಿ. ಇನ್ನೊಂದಿದೆ, ಅದು ಪರವಾಗಿಲ್ಲ. ಬಟ್ ಇದು ಹಿಡಿಯೋಕ್ಕೆ ಸಿಗಲ್ಲ. ಇದು ವೈಲ್ಡ್ ಅಂದರೆ ವೈಲ್ಡ್ ಆಗಿದೆ ಇವಾಗ. ನೋಡಿ ನೋಡೋದಕ್ಕೆ ಇಷ್ಟೇ ಚಿಕ್ಕ ಮರಿಗಳು. ನೋಡೋದು ಮಾತ್ರ ಒಂದ ಎರಡ. ಇದು ನೋಡಿ, ಇದು ಸಿಕ್ಕಾಪಟ್ಟೆ ಹರಾಮೆ. ಇದು ಸಿಕ್ಕಾಪಟ್ಟೆ ಜೋರಿದೆ. ಅದು ಮತ್ತು ಸಿಟ್ಟು ಜಾಸ್ತಿ ಇದಕ್ಕೆ. ಇವೆರಡಕ್ಕೂ ಸಿಟ್ಟು ಜಾಸ್ತಿನೇ. ಅವೆರಡು ಪಾಪದವರು. ಖುಷಿ ಇದೆರಡು ತರುವಾಗ ಇದು ಕಚ್ಚಿ ಹಾರೋದು ನೋಡಿದ್ರೆ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ಬಿಡ್ತು. ಅಷ್ಟು ಭಯ ಆಯಿತು ಮಾತ್ರ. ಇಷ್ಟು ಸಾರಿ ಇರೋ ಯಾವ ಬೆಕ್ಕಿನ ಮರಿಗಳು ಕೂಡ ಈ ಥರ ಇರಲಿಲ್ಲ. ತುಂಬ ಸ್ಟ್ರಾಂಗ್ ಆಗಿರುವಂಥವು. ಅದಕ್ಕೆ ಈಗೆಲ್ಲ ಕಟ್ಬಿಟ್ಟಿದ್ದೀವಿ. ಇವಕ್ಕೆ ಆ ಥರದ್ರಲ್ಲಿ ಕಟ್ಟಿದ್ರು ಆಗಲ್ಲ, ಬಿಡಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಾರಿನ ಕಟ್ ಮಾಡಿಬಿಟ್ಟು ಅದನ್ನು ದಾರ ಮಾಡಿ ಕಟ್ಟಿರುವಂಥದ್ದು. ಇದಕ್ಕೆ ಆ ಥರದ್ದೆಲ್ಲ ಕಟ್ಟು ನೋಡಿದ್ವಿ, ತಪ್ಪಿಸ್ಕೊಂಡ್ಬಿಡ್ತದು.
ನೋಡಿ ಇದರಲ್ಲೂ ಅಷ್ಟೇ ಗಂಟು ಹಾಕ್ಕೊಳಕ್ಕೆ ಹೋಗುತ್ತೆ, ಮುಟ್ಟಕ್ಕೆ ಹೋಗೋಕ್ಕೂ ಭಯ. ನನ್ನ ಹತ್ರ ಮಾತ್ರ ಇವರು ಏನೂ ಮಾಡಲ್ಲ ಅಷ್ಟೆಲ್ಲ. ಯಾಕೆ ಅಂತಂದರೆ ಡೈಲಿ ಹಾಲನ್ನು ಕೊಡೋದು, ಬಿಸ್ಕತ್ ಹಾಕೋದು ಇದೆಲ್ಲ ನಾನೇ, ಮತ್ತು ಅವರಿಗೆ ಮರಳಿಡೋದು. ಅದಕ್ಕೆ ನಾನು ಚೆನ್ನಾಗಿ ಪರಿಚಯ ಇದ್ದೀನಿ ಅವ್ರಿಗೆ. ನನ್ನ ಹತ್ರ ಅಷ್ಟೇನೇನು ಗಲಾಟೆ ಮಾಡೋಕ್ಕೆ ಹೋಗಲ್ಲ. ಅವಳೇ ಹಿಡಿತೀನಿ ಅಂದಲು ಖುಷಿ, ಅದಕ್ಕೆ ಬಿಟ್ಟೆ. ಯಾಕೆಂದರೆ ಅವ್ರ ಕೈಗೆ ಸಿಗ್ತಿರ್ಲಿಲ್ಲ. ಓಡೋದು ಇಡೀ ಮನೆ ಓಡೋಕ್ಕೆ ಕಲ್ತು ಬಿಟ್ಟಿದ್ರಲ್ಲ, ಒಂದು ಕಡೆ ನಿಲ್ತಾನೆ ಇರಲಿಲ್ಲ. ಅದಕ್ಕಾಗಿ ಹಿಡಿಯೋಕ್ಕೆ ಕಷ್ಟ ಆಯಿತು ಅಷ್ಟೇ. ನೋಡಿ ಇಲ್ಲಿ ಬೆಕ್ಕನ್ನು ಹೆಂಗೆ ರೆಡಿ ಮಾಡಿ ಕೂರಿಸಿದಾಳೆ, ಕಿವಿಗೆಲ್ಲ ಹಾಕ್ಬಿಟ್ಟು ಹಣೆಗೆ ಟಿಕ್ಲಿ ಎಲ್ಲ ಇಚ್ಚಿಟ್ಬಿಟ್ಟು. ಇದು ಏನು ಮಾಡಿದ್ರು ಮಾಡಿಸ್ಕೊಳತ್ತೆ ಮಾತ್ರ. ಏನು ಮಾಡಿದ್ರು 2 ಬೆಕ್ಕಿನ ಮರಿ ಮಾತ್ರ ಓಕೆ, ಏನೇ ಹಾಕಿ ಕತ್ತಿಗೆ ಸರ ಹಾಕಿ ಏನು ಮಾಡಿದ್ರು ಮಾಡಿಸ್ಕೊಂಡು ಆರಾಮಾಗಿ ಸುಮ್ಮನೆ ಬೆಚ್ಚು ಕೂತ್ಕೊಂಡಿರ್ತವೆ. ಪಾಪ ಅನಿಸುತ್ತೆ ನೋಡಿದ್ರೆ. ನೋಡಿ ಕಿವಿಯಲ್ಲೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದೆ ಇಲ್ಲಿ. ಪಾಪ ಇವ್ರು ಯಾರು ಕೆಟ್ಟವರಲ್ಲ, ಆದರೆ ಅವಕ್ಕೆ ಭಯ. ಏನಾದರೂ ನಾವು ಮಾಡಿಬಿಟ್ರೆ ಅಂಥೇಳಿ ಭಯಕ್ಕೆ ನಮ್ಗೆ ಹಾಗೆ ಮಾಡತ್ತೆ ಅಷ್ಟೇ. ಇನ್ನು ಅಷ್ಟೊಂದು ರೂಢಿ ಇಲ್ವಲ್ಲ, ಅದಕ್ಕೆ ಇನ್ನು ರೂಢಿ ಮಾಡಿಸ್ಬೇಕು. ಇವಾಗ ಕಟ್ಟಾಕ್ಬಿಟ್ಟು ಮುಟ್ಟಿ ಎಲ್ಲ ಮಾಡಿ ಸಲಿಗೆ ಮಾಡ್ಕೋಬೇಕು ಅವ್ರ ಜೊತೆಗೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.